ಹಾಯ್ ಫ್ರೆಂಡ್ಸ್, ಹೇಗಿದ್ದೀರಾ? ಈ ಸಮುದ್ರ ಎಂಬ ಪ್ರಪಂಚದಲ್ಲಿ ಎಂತಹ ಜೀವಿಗಳು ಬದುಕ್ತಾ ಇವೆ ಎಂಬುದನ್ನ ನಾವು ತಿಳಿದುಕೊಂಡಿರುವುದು ಕೇವಲ 5% ಮಾತ್ರವೇ. ಅದಕ್ಕಾಗಿಯೇ ಈ ಸಮುದ್ರದಲ್ಲಿ ಬದುಕುವ ಕೆಲವು ಜೀವಿಗಳ ಬಗ್ಗೆ ಇಂದಿಗೂ ಕೂಡ ಮಿಸ್ಟರಿಯಾಗಿ ಉಳಿದು ಹೋಗಿವೆ. ಇಲ್ಲಿಯವರೆಗೆ ನಾವು ಈ ಸಮುದ್ರದಲ್ಲಿ ಬಹಳಷ್ಟು ಸುಂದರವಾದ ಮೀನುಗಳ ಬಗ್ಗೆ ತಿಳಿದುಕೊಂಡಿದ್ದೀವಿ. ಆದ್ರೆ ಅದೇ ಸಮುದ್ರದಲ್ಲಿ ಇಂತಹ ಸುಂದರವಾದ ಮೀನುಗಳ ಜೊತೆಗೆ ಅತ್ಯಂತ ಕ್ರೂರವಾಗಿ ಬೇಟೆಯಾಡುವ ಮಾನ್ಸ್ಟರ್ ಮೀನುಗಳು ಕೂಡ ಬದುಕ್ತಾ ಇವೆ. ಅಂತವುಗಳನ್ನ ಕೆಲವು ಜನ ಒಂದು ಸಾಕು ಮೀನು ತರ ಸಾಕುವುದು ತುಂಬಾ ಆಶ್ಚರ್ಯಪಡಿಸುವ ವಿಷಯವೇ. ಇವತ್ತು ಈ ವಿಡಿಯೋದಲ್ಲಿ ಈ ರೀತಿ ಆಶ್ಚರ್ಯಪಡಿಸುವ ಕೆಲವು ಮಾನ್ಸ್ಟರ್ ಫಿಶ್ ಗಳ ಬಗ್ಗೆ ತಿಳಿದುಕೊಳ್ಳೋಣ. ನಂಬರ್ 1, ಸ್ಟೋನ್ ಫಿಶ್. ಇದು ಪ್ರಪಂಚದಲ್ಲೇ ತುಂಬಾ ಅಪರೂಪವಾಗಿ ಕಂಡುಬರುವ ಒಂದು ಭಯಂಕರವಾದ ಮೀನು. ಅಷ್ಟೇ ಅಲ್ಲ, ಇದು ತುಂಬಾ ವಿಷಪೂರಿತವಾದ ಮೀನು ಕೂಡ ಹೌದು. ಇದು ಹೆಚ್ಚಾಗಿ ಇಂಡೋ ಪೆಸಿಫಿಕ್ ಮಹಾಸಮುದ್ರದಲ್ಲಿ ಕಂಡುಬರುತ್ತೆ. ಅದು ಕೂಡ ಸಮುದ್ರದ ತಳಭಾಗದಲ್ಲಿ ಮಾತ್ರವೇ. ನಿಜ ಹೇಳ್ಬೇಕು ಅಂದ್ರೆ ಇದರ ರೂಪವೇ ಒಂದು ವಿಚಿತ್ರ ಅಂತ ಹೇಳ್ಬೋದು. ಈ ಮೀನು ನೋಡೋಕೆ ಸೇಮ್ ಒಂದು ಕಲ್ಲಿನ ಹಾಗೆಯೇ ಕಾಣಿಸುತ್ತೆ. ಇದೇ ಕಾರಣದಿಂದ ಈ ಮೀನಿಗೆ ಸ್ಟೋನ್ ಫಿಶ್ ಎಂಬ ಹೆಸರು ಬಂದಿದೆ. ಇನ್ನು ಈ ಸಮುದ್ರಗಳಲ್ಲಿ ಇದನ್ನ ಕಂಡು ಹಿಡಿಯುವುದು ಕೂಡ ತುಂಬಾ ಕಷ್ಟ. ಈ ಮೀನು ಸಮುದ್ರದ ಆಳದಲ್ಲಿರುವ ಕಲ್ಲು ಬಂಡೆಗಳ ಕೆಳಗೆ ಅಥವಾ ಮಣ್ಣಿನಲ್ಲಿ ಕಾಣಿಸದ ಹಾಗೆ ಬಚ್ಚಿಟ್ಟುಕೊಂಡು ಬದುಕುತ್ತೆ. ಅಷ್ಟೇ ಅಲ್ಲ, ಈ ರೀತಿ ಬಚ್ಚಿಟ್ಟುಕೊಂಡು ಅದರ ಹತ್ತಿರ ಬಂದ ಯಾವುದೇ ಮೀನಾಗಿರ್ಲಿ ಅದನ್ನ ವಿತಿನ್ ಸೆಕೆಂಡ್ಸ್ ಗಳಲ್ಲಿ ಹಿಡ್ಕೊಂಡು ತಿಂದು ಬಿಡುತ್ತೆ. ಇದು ನೆಲದ ಮೇಲೆ 24 ತಾಸುಗಳವರೆಗೆ ಬದುಕಬಲ್ಲದು. ಕೆಲವೊಂದು ಬಾರಿ ಇವು ಸಮುದ್ರದ ದಡಕ್ಕೆ ನೀರಿನ ಅಲೆಗಳಲ್ಲಿ ಹೊಡೆದುಕೊಂಡು ಬರ್ತಾ ಇರುತ್ತವೆ. ಆ ಸಮಯದಲ್ಲಿ ಯಾರಾದ್ರೂ ಅದು ಯಾವುದಾದ್ರೂ ಒಂದು ಕಲ್ಲು ಅನ್ಕೊಂಡು ಅದರ ಮೇಲೆ ಕಾಲಿಟ್ರು ಅಂದ್ರೆ ಇನ್ನು ಅವರ ಗತಿ ಅಷ್ಟೇ. ಅದರ ವಿಷ ನಮ್ಮ ಬಾಡಿ ಒಳಗೆ ಹೋಗಿ 2 ಗಂಟೆಗಳಲ್ಲಿ ಟ್ರೀಟ್ಮೆಂಟ್ ಸಿಗಲಿಲ್ಲ ಅಂದ್ರೆ ಆ ವ್ಯಕ್ತಿ ಸತ್ತು ಹೋಗುವ ಅವಕಾಶ ಇರುತ್ತೆ. ಇದರ ವಿಷ ಅಷ್ಟು ಭಯಂಕರವಾಗಿರುತ್ತೆ. ಈ ಸ್ಟೋನ್ ಫಿಶ್ ಮೈ ಮೇಲೆ ಈ ರೀತಿ ಚೂಪಾದ ಮುಳ್ಳುಗಳಿರುತ್ತವೆ. ಈ ಮುಳ್ಳುಗಳಿಂದಲೇ ಇದು ತನ್ನ ವಿಷವನ್ನ ರಿಲೀಸ್ ಮಾಡುತ್ತೆ. ಒಂದು ಸಲ ಈ ವಿಡಿಯೋವನ್ನ ನೀವೇ ನೋಡಿ. ಆ ಮುಳ್ಳುಗಳಿಗೆ ಚುಚ್ಚಿದ ತಕ್ಷಣ ಅದರ ವಿಷವನ್ನ ಹೇಗೆ ರಿಲೀಸ್ ಮಾಡ್ತಾ ಇದೆ ಅಂತ. ಇನ್ನು ಈ ಮೀನುಗಳನ್ನ ಒಂದು ವೇಳೆ ಹಿಡ್ಕೋಬೇಕು ಅನ್ಕೊಂಡ್ರೆ ಆ ಮೀನಿನ ಕೆಳಭಾಗದಲ್ಲಿ ಮಾತ್ರವೇ ಹಿಡ್ಕೋಬೇಕು. ಆಗಲೇ ನಾವು ಅದರ ವಿಷದಿಂದ ತಪ್ಪಿಸ್ಕೋಬಹುದು. ನಂಬರ್ 2, ಸ್ಟಾರ್ ಗೇಜರ್ ಫಿಶ್. ಇದು ಸ್ಟೋನ್ ಫಿಶ್ ನಂತೆಯೇ ಬೇರೆ ಜಾತಿಯ ಮೀನು. ಇದು ಸ್ಟೋನ್ ಫಿಶ್ ಗಿಂತ ತುಂಬಾ ಭಯಂಕರವಾಗಿ ಮತ್ತು ತುಂಬಾ ಸ್ಪೀಡ್ ಆಗಿ ದಾಳಿ ಮಾಡುತ್ತೆ. ಇದು ವಿಚಿತ್ರವಾದ ಮೀನು ಅಷ್ಟೇ ಅಲ್ಲ, 50 ವೋಲ್ಟ್ ನಷ್ಟು ಪವರ್ ಅನ್ನು ಕೂಡ ರಿಲೀಸ್ ಮಾಡಬಲ್ಲದು. ಈ ಮೀನಿಗೆ ಅದರ ವಿಷ ಅವುಗಳ ಸ್ಟಿಂಗರ್ಸ್ ಗಳಲ್ಲಿ ಇರುತ್ತೆ. ಅಕಸ್ಮಾತ್ ನಾವು ಅವುಗಳನ್ನ ಟಚ್ ಮಾಡಿದ್ರೆ ತಕ್ಷಣವೇ ಅದರಲ್ಲಿರುವ ವಿಷವನ್ನ ನಮ್ಮ ಬಾಡಿ ಒಳಗಡೆ ಇಂಜೆಕ್ಟ್ ಮಾಡಿಬಿಡುತ್ತೆ. ಇದು ಕೂಡ ಸೇಮ್ ಸ್ಟೋನ್ ಫಿಶ್ ನಂತೆಯೇ ಈ ರೀತಿ ಯಾರಿಗೂ ಕಾಣಿಸದ ಹಾಗೆ ಮಣ್ಣಿನಲ್ಲಿ ಬಚ್ಚಿಟ್ಟುಕೊಂಡು ಅದರ ಬೇಟೆಯನ್ನ ಶುರು ಮಾಡುತ್ತೆ. ಇದರ ಹತ್ತಿರ ಯಾವುದೇ ಮೀನು ಬಂದರೂ ಕೂಡ ವಿತಿನ್ ಸೆಕೆಂಡ್ಸ್ ಗಳಲ್ಲಿ ಅದನ್ನ ಹಿಡಿಕೊಂಡು ಈ ರೀತಿ ಸಾಯಿಸಿ ತಿಂದು ಬಿಡುತ್ತೆ. ಇಲ್ಲಿ ಇನ್ನೂ ವಿಚಿತ್ರ ಏನು ಅಂದ್ರೆ ಇದರ ಬಾಯಿ ಒಳಗಡೆ ಒಂದು ವಿಚಿತ್ರವಾದ ಪಾರ್ಟ್ ಇರುತ್ತೆ. ಅದನ್ನ ಒಂದು ಹುಳುವಿನಂತೆ ಹೊರಗಡೆ ಬೇರೆ ಮೀನುಗಳಿಗೆ ತೋರಿಸ್ತಾ ಆ ಮೀನುಗಳು ಇದರ ಹತ್ತಿರಕ್ಕೆ ಬರುವ ಹಾಗೆ ಅಟ್ರಾಕ್ಟ್ ಮಾಡಿ ತಕ್ಷಣವೇ ಈ ರೀತಿ ದಾಳಿ ಮಾಡಿ ಆ ಮೀನುಗಳನ್ನ ತಿಂದು ಬಿಡುತ್ತೆ. ಇನ್ನು ಈ ಮೀನುಗಳು ಸಮುದ್ರದ ಆಳವಾದ ತಳಭಾಗದಲ್ಲಿ ಜೀವಿಸೋಕೆ ಹೆಚ್ಚಾಗಿ ಇಷ್ಟಪಡುತ್ತವೆ. ನಂಬರ್ 3, ಸಾಫ್ ಫಿಶ್. ಇದು ಶಾರ್ಕ್ ಮೀನುಗಳ ಜಾತಿಯಲ್ಲಿ ಒಂದು. ಬೇರೆ ಶಾರ್ಕ್ ಮೀನುಗಳ ಜೊತೆ ಹೋಲಿಸಿದ್ರೆ ಇದು ಮಾತ್ರ ತುಂಬಾ ವಿಚಿತ್ರವಾಗಿ ಕಂಡುಬರುತ್ತೆ. ಬೇಸಿಕಲಿ ಇಂತಹ ವಿಚಿತ್ರವಾದ ಶಾರ್ಕ್ ಮೀನುಗಳನ್ನ ಹೆಚ್ಚಾಗಿ ಅಳಿದು ಹೋದಂತಹ ಶಾರ್ಕ್ ಮೀನುಗಳಲ್ಲಿ ನೋಡ್ತೀವಿ. ಆದ್ರೆ ಇಂದಿಗೂ ಕೂಡ ಇಷ್ಟು ವಿಚಿತ್ರವಾದ ಶಾರ್ಕ್ ಮೀನು ನಮಗೆ ಇನ್ನೂ ಕಂಡು ಬರ್ತಾ ಇದೆ ಅಂದ್ರೆ ಆಶ್ಚರ್ಯ ಪಡುವ ಸಂಗತಿಯೇ. ಕೇವಲ ಇದರ ಗರ್ಗಸದಂತೆ ಇರುವ ಮೂಗು ಮಾತ್ರವೇ ಸುಮಾರು 3 ಅಡಿಗಳಷ್ಟು ಉದ್ದ ಇರುತ್ತೆ. ಅಷ್ಟೇ ಅಲ್ಲದೆ ಇದು ತನ್ನ ಗರಗಸದಂತಹ ಮೂಗಿನಿಂದ ಬೇರೆ ಇತರ ಮೀನುಗಳನ್ನು ಕೂಡ ಕಟ್ ಮಾಡಿ ನಂತರ ಅವುಗಳನ್ನ ಆಹಾರವಾಗಿ ತೆಗೆದುಕೊಳ್ಳುತ್ತೆ. ಅಂಡ್ ಇದು ಬರೋಬ್ಬರಿ 20 ರಿಂದ 25 ಅಡಿಗಳವರೆಗೆ ಬೆಳೆಯಬಲ್ಲ ಅತಿ ದೊಡ್ಡ ಶಾರ್ಕ್ ಮೀನು. ಕೆಲವೊಂದು ಸಲ ಈ ಮೀನುಗಳು ಈ ರೀತಿ ಸಮುದ್ರದ ದಡಕ್ಕೆ ಬಂದು ಸೇರ್ತಾ ಇರುತ್ತವೆ. ಅಂತಹ ಸಮಯದಲ್ಲಿ ಅಕಸ್ಮಾತ್ ಅದರ ಹತ್ತಿರ ಹೋದ್ವಿ ಅಂದ್ರೆ ಅದರಿಂದಾಗುವ ನಷ್ಟ ಅಷ್ಟಿಷ್ಟಲ್ಲ. ಈ ಶಾರ್ಕ್ ಮೀನುಗಳು ಹೆಚ್ಚಾಗಿ ಅಟ್ಲಾಂಟಿಕ್ ಮಹಾಸಮುದ್ರದಲ್ಲಿ ಕಂಡುಬರುತ್ತವೆ. ಏನೇ ಆದ್ರೂ ಇದೊಂದು ಅಮೇಜಿಂಗ್ ಶಾರ್ಕ್ ಮೀನು ಅಂತಾನೆ ಹೇಳ್ಬೋದು. ನಂಬರ್ 4, ಮೋರೆ ಈಲ್. ಇದರಲ್ಲಿ ಸುಮಾರು 200 ಸ್ಪೀಸೀಸ್ ಗಳವರೆಗೆ ಈ ಸಮುದ್ರದಲ್ಲಿ ಬದುಕ್ತಾ ಇವೆ. ಎಲ್ಲಾ ಸ್ಪೀಸೀಸ್ ಗಳಲ್ಲಿ ಈ ಮೋರೆ ಈಲ್ ಮಾತ್ರ ತುಂಬಾ ಅಪಾಯಕರ. ಇದು 6 ಅಡಿಗಳ ಉದ್ದದವರೆಗೆ ಬೆಳೆಯುತ್ತೆ. ಒಂದು ಸಲ ನೀವೇ ಅದರ ರೂಪವನ್ನ ನೋಡಿ, ಅದು ಯಾವ ರೇಂಜ್ ಅಲ್ಲಿ ಅಟ್ಯಾಕ್ ಮಾಡಬಹುದು ಅಂತ ಗೊತ್ತಾಗುತ್ತೆ. ಮಾಮೂಲಿಯಾಗಿ ಹಲ್ಲುಗಳಿರುವ ಮೀನುಗಳಿಗೆ ಅತ್ಯಂತ ಬಲವಾದ ದವಡೆಗಳು ಇರುತ್ತವೆ. ಆದ್ರೆ ಈ ಮೋರೆ ಈಲ್ಗೆ ಮಾತ್ರ ತುಂಬಾ ವಿಚಿತ್ರವಾಗಿ 2 ಸೆಟ್ ಗಳ ದವಡೆಗಳು ಇರುತ್ತವೆ. ಇದರಲ್ಲಿ ಒಂದು ಯಾವುದಾದ್ರೂ ಆಹಾರವನ್ನ ಹಿಡಿದು
ತೆಗೆದುಕೊಳ್ಳೋಕೆ ಉಪಯೋಗವಾದ್ರೆ ಎರಡನೆಯದ್ದು ಆಹಾರವನ್ನ ಒಳಗಡೆ ಎಳೆದುಕೊಳ್ಳೋಕೆ ಉಪಯೋಗವಾಗುತ್ತೆ. ನಮಗೆ ಕಾಣಿಸುವ ದವಡೆಗಳನ್ನ ಓರಲ್ ಜಾಸ್ ಎಂದು ಕರಿತೀವಿ. ಅದೇ ರೀತಿ ಒಳಗಡೆ ಇರುವ ದವಡೆಯನ್ನ ಸಾರೆಂಜಿಯಲ್ ಜಾ ಎಂದು ಕರಿತೀವಿ. ಇದಕ್ಕಿರುವ ಇಂತಹ ಬಲವಾದ ದವಡೆಗಳಿಂದ ಚಿಕ್ಕ ಚಿಕ್ಕ ಆಮೆಗಳಿಂದ ಹಿಡಿದು ದೊಡ್ಡ ದೊಡ್ಡ ಹಾವುಗಳನ್ನ, ಆಕ್ಟೋಪಸ್ ಗಳನ್ನ ಮತ್ತು ಬೇಬಿ ಶಾರ್ಕ್ ಗಳ ಮೇಲೆ ಕೂಡ ಇಷ್ಟು ದಾರುಣವಾಗಿ ಅಟ್ಯಾಕ್ ಮಾಡುತ್ತೆ. ಈ ಮೋರೆ ಈಲ್ಸ್ ಗಳು ಜಾಸ್ತಿಯಾಗಿ ಸಮುದ್ರದ ತಳಭಾಗದಲ್ಲಿರುವ ಕಲ್ಲು ಬಂಡೆಗಳ ಕೆಳಗೆ ವಾಸವಿರುತ್ತವೆ. ಕೆಲವು ಬಾರಿ ಈ ಸಮುದ್ರದಲ್ಲಿ ತಿರುಗಾಡುವ ಸ್ಕೂಬಾ ಡೈವರ್ಸ್ ಗಳ ಮೇಲೂ ಕೂಡ ಅಟ್ಯಾಕ್ ಮಾಡಿ ಅವರನ್ನ ಅಲ್ಲಿಂದ ಓಡಿ ಹೋಗುವ ಹಾಗೆ ಮಾಡುತ್ತವೆ. ಈ ಸಮುದ್ರದಲ್ಲಿ ಬದುಕ್ತಾ ಇರುವ ಮಾನ್ಸ್ಟರ್ ಮೀನುಗಳಲ್ಲಿ ಇದು ಕೂಡ ಒಂದು ಎಂದು ಹೇಳಬಹುದು. ನಂಬರ್ 5 ಪಿರಾನಾ ಫಿಶ್. ಈ ಪಿರಾನಾ ಮೀನುಗಳ ಬಗ್ಗೆ ಮತ್ತು ಇವು ಎಷ್ಟು ಭಯಂಕರವಾಗಿರುತ್ತವೆ ಎಂಬುದು ಒಂದು ಸಮಯದಲ್ಲಿ ಬಹಳಷ್ಟು ಜನರಿಗೆ ಗೊತ್ತಿರಲಿಲ್ಲ. ಯಾವಾಗ ಈ ಮೀನುಗಳ ಮೇಲೆ ಸಿನಿಮಾಗಳನ್ನ ಮಾಡಲು ಶುರು ಮಾಡ್ತಾರೋ ಆಗ ಪ್ರಪಂಚಕ್ಕೆ ಇವುಗಳ ಸ್ಟ್ರೆಂತ್ ಏನು ಎಂಬುದು ಗೊತ್ತಾಗಿದೆ. ಇವು ಚಿಕ್ಕದಾಗಿದ್ರೂ ಕೂಡ ತುಂಬಾ ಡೇಂಜರಸ್ ಮಾನ್ಸ್ಟರ್ ಎಂದು. ಇದರ ಸ್ಟ್ರೆಂತ್ ಎಲ್ಲವೂ ಕೂಡ ಇದರ ದವಡೆಗಳು ಮತ್ತು ಇದರ ಹಲ್ಲುಗಳೇ. ಇದರಲ್ಲಿ ಟೋಟಲ್ 60 ವಿವಿಧ ರೀತಿಯ ಪಿರಾನಾ ಮೀನುಗಳಿವೆ. ಇವುಗಳಲ್ಲಿ ರೆಡ್ ಕಲರ್ ಹೊಟ್ಟೆ ಇರುವ ಪಿರಾನಾ ಮೀನುಗಳು ತುಂಬಾ ಅಪಾಯಕರ ಮೀನುಗಳು ಅಂತಾನೆ ಹೇಳ್ಬೋದು. ಇವುಗಳ ಸುತ್ತಮುತ್ತಲು ತಿರುಗಾಡುವ ಯಾವುದೇ ಜೀವಿಯನ್ನು ಕೂಡ ಇವು ತುಂಬಾ ಭಯಂಕರವಾಗಿ ಬೇಟೆಯಾಡಿ ಸಾಯಿಸಿ ತಿಂದು ಬಿಡುತ್ತವೆ. ರಕ್ತದಾಹದಿಂದಿರುವ ಈ ಮೀನುಗಳು ಯಾವಾಗ್ಲೂ ಬೇಟೆಯಾಡ್ತಾನೆ ಇರುತ್ತವೆ. ಈ ಮೀನುಗಳು ಹೆಚ್ಚಾಗಿ ನಮಗೆ ಸೌತ್ ಅಮೆರಿಕಾದಲ್ಲಿ ಕಂಡು ಬರ್ತಾ ಇರುತ್ತವೆ. ಈ ಮೀನು ನೋಡೋಕೆ ಇಷ್ಟು ಚಿಕ್ಕದಾಗಿದ್ರೂ ಕೂಡ ಇವುಗಳ ಸ್ಪೀಡ್ ಅಂಡ್ ಸ್ಟ್ರೆಂತ್ ಮಾತ್ರ ತುಂಬಾ ಪವರ್ಫುಲ್. ಕೆಲವು ಜನ ಈ ಮೀನುಗಳನ್ನ ಸಾಕ್ತಾ ಇದ್ದಾರೆ ಕೂಡ. ಒಂದು ಸಲ ಈ ವಿಡಿಯೋ ನೋಡಿ. ಈ ಅಕ್ವೇರಿಯಂ ನಲ್ಲಿ ಒಂದು ಈಲ್ ಫಿಶ್ ಅನ್ನ ಹಾಕಿದ ತಕ್ಷಣ ಈ ಪಿರಾನಾ ಫಿಶ್ ಗಳು ಹೇಗೆ ಅದನ್ನ ತಿಂದು ಮುಗಿಸಿ ಬಿಡ್ತಾ ಇವೆ ಅಂತ. ಅಂಡ್ ಈ ಪಿರಾನಾ ಮೀನುಗಳು ಯಾವಾಗ ಬೇಟೆಯಾಡಿದ್ರೂ ಕೂಡ ಗುಂಪು ಗುಂಪಾಗಿಯೇ ಬೇಟೆಯಾಡುತ್ತವೆ. ಅದಕ್ಕಾಗಿಯೇ ಇವು ಎಷ್ಟು ದೊಡ್ಡ ಪ್ರಾಣಿಯೇ ಆಗಿರ್ಲಿ ಅದನ್ನ ಈಸಿಯಾಗಿ ತಿಂದು ಮುಗಿಸಿ ಬಿಡುತ್ತವೆ. ನಂಬರ್ 6 ಪಾಯಾರಾ ಫಿಶ್. ಇದು ಪ್ರಪಂಚದಲ್ಲೇ ಅತ್ಯಂತ ಹಿಂಸಿಸಿ ಸಾಯಿಸುವ ಮೀನಾಗಿ ಹೆಸರನ್ನ ಸಂಪಾದಿಸಿಕೊಂಡಿದೆ. ಯಾಕೆಂದ್ರೆ ಇದು ಯಾವಾಗ್ಲೂ ಆಹಾರಕ್ಕಾಗಿ ಬೇಟೆಯಾಡ್ತಾನೆ ಇರುತ್ತೆ. ಇದರ ಕಣ್ಣಿನ ಮುಂದೆ ಏನಾದ್ರೂ ಕಂಡಿತು ಅಂದ್ರೆ ಅದು ಬದುಕುಳಿಯೋದು ತುಂಬಾ ಕಷ್ಟ. ಇದಕ್ಕಿರುವ ಭಯಂಕರವಾದ ಹಲ್ಲುಗಳಿಂದ ತುಂಬಾ ಭಯಂಕರವಾಗಿ ದಾಳಿ ಮಾಡಿ ಸಾಯಿಸಿ ಬಿಡುತ್ತೆ. ಇದರ ಕೆಳದವಡೆಯ ಮೇಲೆ ಇರುವ 2 ಶಾರ್ಪ್ ಆಗಿರುವ ಹಲ್ಲುಗಳನ್ನ ಒಂದು ಸಲ ನೋಡಿ. ಇದು ಬೇಟೆಯಾಡುವಾಗ ಮೊದಲು ಅದರ 2 ಹಲ್ಲುಗಳಿಂದಲೇ ಬಲವಾಗಿ ಕಚ್ಚಿ ಆ ಪ್ರಾಣಿ ಆದಷ್ಟು ಬೇಗ ಸತ್ತು ಹೋಗುವ ಹಾಗೆ ಮಾಡಿ ಕೊನೆಗೆ ಅದನ್ನ ತುಂಡು ತುಂಡು ಮಾಡಿ ಆಹಾರವಾಗಿ ಮಾಡಿಕೊಂಡು ಬಿಡುತ್ತೆ. ಅಷ್ಟೇ ಅಲ್ಲ, ಇದು ಮನುಷ್ಯರ ಮೇಲೂ ಕೂಡ ತುಂಬಾ ಬಲವಾಗಿ ದಾಳಿ ಮಾಡುತ್ತೆ. ಅಂಡ್ ಇದು ಬರೋಬ್ಬರಿ 4 ಅಡಿಗಳವರೆಗೆ ಉದ್ದ ಬೆಳೆಯಬಲ್ಲದು. ಅದೇ ರೀತಿ 18 ಕೆಜಿಗಳವರೆಗೆ ತೂಕವನ್ನು ಕೂಡ ಹೊಂದಿರುತ್ತೆ. ಇದು ಇಷ್ಟು ಭಯಂಕರವಾದ ಪ್ರಾಣಿಯಾಗಿದ್ರೂ ಕೂಡ ಕೆಲವು ಜನ ಅವುಗಳನ್ನ ಪ್ರತ್ಯೇಕವಾಗಿ ಹಿಡ್ಕೊಂಡು ತಿಂತಾ ಇರ್ತಾರೆ. ಈ ಮಾನ್ಸ್ಟರ್ ಮೀನುಗಳು ನಮಗೆ ಹೆಚ್ಚಾಗಿ ಸೌತ್ ಅಮೆರಿಕಾದಲ್ಲಿ ಕಂಡು ಬರ್ತಾ ಇರುತ್ತವೆ. ನಂಬರ್ 7 ಗ್ರೇಟ್ ವೈಟ್ ಶಾರ್ಕ್. ಈ ಶಾರ್ಕ್ ಮೀನುಗಳು ಸಿನಿಮಾಗಳಲ್ಲಿ ತೋರಿಸುವ ಹಾಗೆ ಅಷ್ಟೊಂದು ಅಪಾಯಕರ ಅಂತೂ ಅಲ್ಲ. ಆದ್ರೆ ಇದು ನಮಗೆ ಇಷ್ಟು ಭಯಂಕರವಾಗಿ ಕಾಣಿಸೋಕೆ ಕಾರಣ ಇವು ಹೆಚ್ಚಾಗಿ ಸಮುದ್ರದಲ್ಲಿರುವ ಸೀಲ್ಸ್ ಪ್ರಾಣಿಗಳನ್ನ ಮತ್ತು ಸೀಲನ್ಸ್ ಗಳನ್ನ, ನೀರಿನ ಆಮೆಗಳನ್ನ ಮತ್ತು ಚಿಕ್ಕ ಚಿಕ್ಕ ತಿಮಿಂಗಲುಗಳನ್ನ ಕೂಡ ಸಾಯಿಸಿ ತಿಂತಾ ಇರುತ್ತವೆ. ಕೆಲವು ಬಾರಿ ಮನುಷ್ಯರು ಕೂಡ ಇವುಗಳಿಗೆ ಆಹಾರವಾಗಿ ಬಿಟ್ಟಿದ್ದಾರೆ. ನಿಜ ಹೇಳ್ಬೇಕು ಅಂದ್ರೆ ಈ ಶಾರ್ಕ್ ಗಳು ಮನುಷ್ಯರ ಮೇಲೆ ಅಷ್ಟು ಬೇಗ ಅಟ್ಯಾಕ್ ಮಾಡಲ್ಲ. ಬಟ್ ಕೆಲವೊಂದು ಸಲ ಮನುಷ್ಯರನ್ನ ಪ್ರಾಣಿಗಳು ಅಂತ ಅಂದುಕೊಂಡು ಮನುಷ್ಯರ ಮೇಲೆ ಅಟ್ಯಾಕ್ ಮಾಡ್ತಾ ಇರುತ್ತವೆ. ಇದಕ್ಕೆ ಬಲವಾದ ದವಡೆಗಳು ಮತ್ತು 300 ಹಲ್ಲುಗಳು ಇರೋದ್ರಿಂದ ಅದು ಜಸ್ಟ್ ಕಚ್ಚಿದ್ರೆ ಸಾಕು ನಮ್ಮ ಬಾಡಿಯಲ್ಲಿರುವ ಒಂದು ಪಾರ್ಟ್ ಕಟ್ ಆಗಿ ಬಿಡುತ್ತೆ. ಒಂದೊಂದು ಸಲ ಆ ಗಾಯದಿಂದ ಮನುಷ್ಯರ ಪ್ರಾಣಗಳು ಕೂಡ ಹೋಗುವ ಅವಕಾಶವಿರುತ್ತೆ. ಅದಕ್ಕಾಗಿಯೇ ಈ ಶಾರ್ಕ್ ಮೀನುಗಳು ನಮಗೆ ಅಷ್ಟೊಂದು ಭಯಂಕರವಾಗಿ ಕಾಣಿಸುತ್ತವೆ. ಅಂಡ್ ಈ ಶಾರ್ಕ್ ಮೀನು 18 ಅಡಿಗಳ ಉದ್ದ ಮತ್ತು 2500 ಕೆಜಿಗಳಷ್ಟು ತೂಕವನ್ನು ಕೂಡ ಹೊಂದಿರುತ್ತೆ. ಅಷ್ಟೇ ಅಲ್ಲ, ಈ ಶಾರ್ಕ್ ಮೀನುಗಳು ಕನ್ಫ್ಯೂಸ್ ಆಗಿ ಪ್ರತಿ ವರ್ಷ 50ರಿಂದ 70ಕ್ಕೂ ಅಧಿಕ ಜನ ಮನುಷ್ಯರ ಮೇಲೆ ಅಟ್ಯಾಕ್ ಮಾಡ್ತಾನೆ ಇರುತ್ತವೆ. ಮಾಮೂಲಿಯಾಗಿ ಈ ಶಾರ್ಕ್ ಗಳನ್ನ ಡೈರೆಕ್ಟ್ ಆಗಿ ನೋಡಿದ್ರೆ ನಾವು ಕೂಡ ತುಂಬಾ ಭಯ ಪಡ್ತೀವಿ. ಬಟ್ ನಿಜ ಹೇಳ್ಬೇಕು ಅಂದ್ರೆ ಈ ಶಾರ್ಕ್ ಮೀನುಗಳೇ ನಮ್ಮನ್ನ ನೋಡಿ ಜಾಸ್ತಿ ಭಯ ಪಡ್ತಾ ಇರುತ್ತವೆ. ನಂಬರ್ 8 ಸ್ವಾರ್ಡ್ ಫಿಶ್. ಇದರ ಹೆಸರಿಗೆ ತಕ್ಕಂತೆ ಈ ಮೀನಿನ ಮೂಗಿನ ಭಾಗ ತುಂಬಾ ಚೂಪಾದ ಚಾಕುವಿನಂತಿರುತ್ತೆ. ನಿಜ ಹೇಳ್ಬೇಕು ಅಂದ್ರೆ ಈ ಮೀನಿನ ಜೊತೆ ತುಂಬಾ ಜಾಗೃತೆಯಿಂದ ಇರಬೇಕು. ಯಾಕೆಂದ್ರೆ ಈ ಮೀನುಗಳು ಗಂಟೆಗೆ 100 ಕಿಲೋಮೀಟರ್ ಸ್ಪೀಡ್ ನಿಂದ ಹೋಗುತ್ತವೆ. ಕೆಲವೊಂದು ಬಾರಿ ಇದೇ ವೇಗದಿಂದ ನಮ್ಮ ಮೇಲೂ ಕೂಡ ದಾಳಿ ಮಾಡ್ತಾ ಇರುತ್ತವೆ. ಅಂಡ್ ಈ ಮೀನುಗಳು ಬರೋಬ್ಬರಿ 15 ಅಡಿಗಳವರೆಗೆ ಬೆಳೆಯಬಲ್ಲವು. ಅಷ್ಟೇ ಅಲ್ಲ, ಸುಮಾರು 650 ಕೆಜಿಗಳಷ್ಟು ತೂಕವನ್ನು ಕೂಡ ಹೊಂದಿರುತ್ತವೆ. ಈ ವಿಚಿತ್ರವಾದ ಭಾರಿ ಮೀನುಗಳು ಅಟ್ಲಾಂಟಿಕ್ ಮತ್ತು ಇಂಡೋ
ಪೆಸಿಫಿಕ್ ಮಹಾಸಮುದ್ರಗಳಲ್ಲಿ ಹೆಚ್ಚಾಗಿ ಕಂಡುಬರುತ್ತವೆ. ಈ ಮೀನುಗಳನ್ನ ಬೇಟೆಯಾಡುವಾಗ ತುಂಬಾ ಜಾಗೃತೆಯಿಂದ ಇರಬೇಕು. ಸ್ವಲ್ಪ ಏನಾದ್ರೂ ಗೊಂದಲ ಆಯ್ತು ಅಂದ್ರೆ ತಕ್ಷಣವೇ ಅದು ನಮ್ಮ ಮೇಲೆ ದಾಳಿ ಮಾಡಿ ಸಾಯಿಸಿ ಬಿಡುತ್ತೆ. ಈ ರೀತಿ 2018ರಲ್ಲಿ ಹವಾಯಿಯ ರಾಂಡಿ ಲೇಮ್ಸ್ ಎಂಬ ವ್ಯಕ್ತಿಯನ್ನ ಕೂಡ ಈ ಮೀನುಗಳು ತುಂಬಾ ದಾರುಣವಾಗಿ ದಾಳಿ ಮಾಡಿ ಸಾಯಿಸಿ ಬಿಟ್ಟಿವೆ. ನಂಬರ್ 9 ಫ್ಯಾಂಗ್ ಟೂತ್ ಫಿಶ್. ಭಯಂಕರವಾಗಿ ಕಂಡುಬರುವ ಈ ಮೀನು ಯಾವಾಗ್ಲೂ ಬೇರೆ ಮೀನುಗಳನ್ನ ತಿನ್ನೋಕೆ ಭೇಟಿ ಆಡ್ತಾನೆ ಇರುತ್ತೆ. ಕಬ್ಬಿಣದಂತೆ ಇರುವ ಇದರ ದವಡೆಗಳು ಮತ್ತು ಇಷ್ಟು ಶಾರ್ಪ್ ಆಗಿರುವ ಮತ್ತು ಭಯಂಕರವಾಗಿ ಕಂಡುಬರುವ ಇದರ ಹಲ್ಲುಗಳನ್ನ ನೋಡಿದ್ರೆ ಇದರ ಹತ್ತಿರಕ್ಕೆ ಬಂದಿರುವ ಯಾವುದೇ ಜೀವಿಯಾಗಿರ್ಲಿ ತಪ್ಪಿಸಿಕೊಳ್ಳುವುದು ಎಂಬುದು ತುಂಬಾ ಕಷ್ಟ ಎಂದು ಅರ್ಥವಾಗಿ ಬಿಡುತ್ತೆ. ವಿಚಿತ್ರ ಏನು ಅಂದ್ರೆ ಇದಕ್ಕಿರುವ ಇಷ್ಟು ದೊಡ್ಡದಾದ ಹಲ್ಲುಗಳಿಂದ ಇದಕ್ಕೆ ತನ್ನ ಬಾಯಿಯನ್ನು ಕೂಡ ಪೂರ್ತಿಯಾಗಿ ಮುಚ್ಚಿಕೊಳ್ಳೋಕೆ ಆಗಲ್ಲ. ಈ ರೀತಿ ಅರ್ಧ ಬಾಯಿಯನ್ನ ಹಾಗೆ ತೆರೆದಿರುತ್ತೆ. ಈ ಫ್ಯಾಂಗ್ ಟೂತ್ ಫಿಶ್ ಎಷ್ಟು ಭಯಂಕರವಾದದ್ದು ಅಂದ್ರೆ ಇದು ಪಿರಾನಾ ಮೀನುಗಳನ್ನು ಕೂಡ ತುಂಬಾ ಈಸಿಯಾಗಿ ಸಾಯಿಸಿ ತಿನ್ನಬಲ್ಲದು. ನಂಬರ್ 10 ನೀಡಲ್ ಫಿಶ್. ಈ ಮೀನುಗಳು ಹೆಚ್ಚಾಗಿ ಅಟ್ಲಾಂಟಿಕ್ ಮಹಾಸಮುದ್ರದಲ್ಲಿ ಮತ್ತು ಇಂಡೋ ಪೆಸಿಫಿಕ್ ಮಹಾಸಮುದ್ರಗಳಲ್ಲಿ ಜೀವಿಸುತ್ತವೆ. ಇದರ ಬಾಯಿ ಇಷ್ಟು ದೊಡ್ಡದಾಗಿ ಮತ್ತು ಶಾರ್ಪ್ ಆಗಿ ಇರೋದ್ರಿಂದ ಇದು ಯಾರ ಮೇಲೆ ಬೇಕಾದ್ರೂ ತುಂಬಾ ಈಸಿಯಾಗಿ ದಾಳಿ ಮಾಡುತ್ತೆ. ಈ ಮೀನುಗಳು 4 ಅಡಿಗಳವರೆಗೆ ಉದ್ದ ಬೆಳೆಯುತ್ತವೆ ಮತ್ತು 4 ರಿಂದ 5 ಕೆಜಿಗಳವರೆಗೆ ತೂಕವನ್ನ ಹೊಂದಿರುತ್ತವೆ. ಅಷ್ಟೇ ಅಲ್ಲ, ಸಮುದ್ರದ ನೀರಿನಲ್ಲಿ ಈ ಮೀನುಗಳು ಗಂಟೆಗೆ 60 ಕಿಲೋಮೀಟರ್ ಸ್ಪೀಡ್ ನಿಂದ ಚಲಿಸ್ತಾ ಅವುಗಳ ಆಹಾರವನ್ನು ಸಂಪಾದಿಸಿಕೊಳ್ಳುತ್ತವೆ. ಇದರ ಆಕಾರ ಇಷ್ಟು ಭಯಂಕರವಾಗಿದ್ರೂ ಕೂಡ ಈ ಮೀನುಗಳನ್ನು ಕೂಡ ತಿನ್ನೋಕೆ ಬಹಳಷ್ಟು ಜನ ಇಷ್ಟಪಡ್ತಾರೆ. ಪ್ರತ್ಯೇಕವಾಗಿ ಈ ಮೀನುಗಳಿಗಾಗಿಯೇ ಬಂದು ಅವುಗಳನ್ನ ಹಿಡ್ಕೊಂಡು ಹೋಗ್ತಾ ಇರ್ತಾರೆ. ಯಾಕೆಂದ್ರೆ ಈ ಮೀನುಗಳ ರೆಸಿಪಿ ತುಂಬಾ ಟೇಸ್ಟಿಯಾಗಿರುತ್ತಂತೆ. ನಂಬರ್ 11 ನಿಂಜನ್. ಇಷ್ಟು ಭಯಂಕರವಾಗಿ ಕಾಣಿಸ್ತಾ ಇರುವ ಈ ಸಮುದ್ರದ ಜೀವಿಯ ಹೆಸರು ನಿಂಜನ್. ಇದು ಜಪಾನ್ ದೇಶದಲ್ಲಿ ಇರುತ್ತೆ. ಜಪಾನ್ ದೇಶದವರು ಅವರ ಪೂರ್ವಿಕರ ಕಾಲದಿಂದಲೂ ಇದು ಒಂದು ಜಲಕನ್ಯೆ ಎಂದು ಭಾವಿಸ್ತಾ ಇದ್ದಾರೆ. ಇವು ಹೆಚ್ಚಾಗಿ ಅಂಟಾರ್ಕ್ಟಿಕಾ ಸಮುದ್ರದಲ್ಲಿ ಕಂಡುಬರುತ್ತವೆ ಎಂದು ನಂಬ್ತಾ ಇದ್ದಾರೆ. ಕೆಲವು ವರ್ಷಗಳ ಹಿಂದೆ ಇದನ್ನ ಸಮುದ್ರದಲ್ಲಿ ನೋಡಿರುವ ಹಾಗೆ ಇವುಗಳ ವಿಜುವಲ್ಸ್ ಅನ್ನು ಕೂಡ ಕ್ಯಾಪ್ಚರ್ ಮಾಡಿದ್ದಾರೆ. ಇದಕ್ಕೆ ಕಣ್ಣುಗಳು, ಕೈಗಳು, ಬಾಯಿ ಎಲ್ಲವೂ ಇರುತ್ತವೆ. ಆದ್ರೆ ಇದು ಯಾವುದೇ ರೀತಿಯ ಮೂವ್ಮೆಂಟ್ ಅನ್ನ ಮಾಡಲ್ವಂತೆ. ಅಂಡ್ ಇದು 60 ರಿಂದ 90 ಅಡಿಗಳವರೆಗೆ ಉದ್ದವಿರುವ ಅತಿ ದೊಡ್ಡ ನಿಂಜನ್. ನಿಮ್ಮಲ್ಲಿ ಬಹಳಷ್ಟು ಜನ ಜಲಕನ್ಯೆಗಳು ಇವೆ ಎಂದು ಹೇಗೆ ನಂಬ್ತೀವೋ ಈ ಜಪಾನ್ನವರು ಕೂಡ ಈ ನಿಂಜನ್ ಅನ್ನ ಹಾಗೆಯೇ ನಂಬ್ತಾರೆ. ಸೊ ಫ್ರೆಂಡ್ಸ್, ಈ 10 ಮಾನ್ಸ್ಟರ್ ಫಿಶ್ ಗಳಲ್ಲಿ ನಿಮಗೆ ಯಾವುದು ಅತ್ಯಂತ ಭಯಂಕರವಾದದ್ದು ಅಂತ ಅನ್ಸಿದೆಯೋ ಕೆಳಗಡೆ ಕಮೆಂಟ್ ಮಾಡಿ ತಿಳಿಸಿ. ಸೊ ಫ್ರೆಂಡ್ಸ್, ಈ ವಿಡಿಯೋಗೆ ಇಷ್ಟೇ. ವಿಡಿಯೋ ಇಷ್ಟವಾಗಿದ್ರೆ ಖಂಡಿತ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿ ಜೊತೆ ಕೂಡ ಶೇರ್ ಮಾಡಿ. ಅಂಡ್ ಫಸ್ಟ್ ಟೈಮ್ ಯಾರಾದರೂ ನಮ್ಮ ಚಾನಲ್ ಅನ್ನ ಈಗ ನೋಡ್ತಾ ಇದ್ರೆ ತಪ್ಪದೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಪಕ್ಕದಲ್ಲಿರುವ ಬೆಲ್ ಐಕಾನ್ ಅನ್ನ ಆಕ್ಟಿವೇಟ್ ಮಾಡ್ಕೊಳ್ಳಿ. ಅಂಡ್ ವಿಡಿಯೋವನ್ನ ಕೊನೆಯವರೆಗೂ ನೋಡಿದ್ದಕ್ಕೆ ಲವ್ ಯು ಸೋ ಮಚ್ ಗೈಸ್.